24 ವರ್ಷ ಬಿಟ್ಟು ನೋಡ್ತಿದ್ದೀವಲ್ಲ, ನನಗೆ ನಮಗೆ ಸಾಧ್ಯ ಇರಲಿಲ್ಲ ಇನ್ನು ವಾಪಸ್ ಬಂದು ಮನೆಗೆ ಬರ್ತಾನೆ ಇಲ್ವೋ ಅಂತೇಳಿ. ಇವಾಗ ಮಾತ್ರ ತುಂಬ ಖುಷಿಯಾಗಿದೆ. ನಾನು ಸಾಯೋಗಿಂತ ಮೊದಲು ಒಂದು ಸಾರಿ ನೋಡಿದರೆ ಸಾಕು ನನ್ನನ್ನು ಅಂತ ಹೇಳ್ತಿದ್ದೆ. ಸದ್ಯ ನಾನು ಹೇಳ್ತಾ ಇರೋ ಸುದ್ದಿ ನೋಡಿದ್ರೆ ಇದು ಯಾವುದೋ ಸಿನಿಮಾದ ಕತೆ ಇರಬೇಕು ಅಥವಾ ಯಾವುದೋ ಕಥೆಯನ್ನ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ಇದು ಯಾವುದೇ ರೀತಿಯಾದಂತಹ ಸಿನಿಮಾ ಕಥೆಯಲ್ಲ ಅಥವಾ ಕಟ್ಟುಕತೆ ಕೂಡ ಅಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಅಶೋಕನಗರದಲ್ಲಿ ನಡೆದಂತ ಒಂದು ಸತ್ಯ ಘಟನೆ. ಜೂನ್ 9 ಧರ್ಮಸ್ಥಳ ಗ್ರಾಮದ ಅಶೋಕನಗರ ಒಂದು ಅಚ್ಚರಿಯ ಘಟನೆಗೆ ಸಾಕ್ಷಿಯಾಯಿತು. 26 ವರ್ಷಗಳ ಹಿಂದೆ 12 ವರ್ಷದ ಬಾಲಕನಾಗಿದ್ದಾಗ ಮನೆ ಬಿಟ್ಟು ಹೋದಂತಹ ಒಬ್ಬ ವ್ಯಕ್ತಿ ಜೂನ್ 9ರಂದು ದಿಢೀರ್ ಅಂತ ಮನೆಯವರ ಮುಂದೆ ಪ್ರತ್ಯಕ್ಷರಾಗಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಅಷ್ಟಕ್ಕೂ ಏನಿದು ಘಟನೆ ಅನ್ನೋದನ್ನ ನೋಡ್ತಾ ಹೋಗೋಣ. ಧರ್ಮಸ್ಥಳ ಗ್ರಾಮದ ಅಶೋಕ್ ನಗರದ ಶಿವ ಪಾರ್ವತಿ ನಿಲಯದ ಕುಂಜಿ ಮತ್ತು ಅಕ್ಕು ದಂಪತಿಯ ಪ್ರಥಮ ಪುತ್ರ ಸತೀಶ್ 12 ವರ್ಷದ ಬಾಲಕನಾಗಿದ್ದಾಗ ಅಂದ್ರೆ 2000ನೇ ಇಸವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲಿಗೊಂದು ಸರ್ಕಸ್ ಕಂಪನಿ ಬಂದಿತ್ತು. ಈ ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಧರ್ಮಸ್ಥಳ ಗ್ರಾಮದ ಅಶೋಕ ನಗರದ 3-4 ಜನ ತೆರಳಿದ್ರು. ಅವ್ರ ಜೊತೆ ಇದೇ ಸತೀಶ್ ಕೂಡ ಹೋಗಿದ್ರು. ಹೀಗೆ ಹೋದಂತಹ ಸತೀಶ್ ಧರ್ಮಸ್ಥಳದಿಂದ ನೇರವಾಗಿ ಆ ಸರ್ಕಸ್ ಕಂಪನಿ ಎಲ್ಲೆಲ್ಲ ಹೋಗ್ತಾ ಇತ್ತೋ ಅದ್ರ ಜೊತೆ ಹಾಗೆ ಹೋಗಿದ್ದಾರೆ. ವಾಪಸ್ ಮನೆಗೆ ಬರಲೇ ಇಲ್ಲ. ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಹೋದಂತಹ ಸತೀಶ್ ದಿಢೀರ್ ಅಂತ ನಾಪತ್ತೆ ಆಗ್ತಾರೆ. ಮನೆಯವರ ಸಂಪರ್ಕಕ್ಕೆ ಸಿಗೋದಿಲ್ಲ. ಸರ್ಕಸ್ ಕಂಪನಿ ಹೋದಲ್ಲೆಲ್ಲ ಇಡೀ ದೇಶವನ್ನ ಸುತ್ತಾಡ್ತಾರೆ. ಅಲ್ಲೆಲ್ಲ ಸುತ್ತಾಡಿ ಕೊನೆಗೆ ಮಹಾರಾಷ್ಟ್ರಕ್ಕೆ ಬರ್ತಾರೆ. ಮನೆಯವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಳ್ಳುತ್ತೆ. ಅವ್ರ ಜೊತೆ ಇದ್ದಂಥ 3-4 ಮಂದಿ ನಾವು ಮುಂಬೈಗೆ ಬರೋದಿಲ್ಲ ಅಂತ ಶಿವಮೊಗ್ಗದಲ್ಲಿದ್ದಂಥ ಸಂದರ್ಭದಲ್ಲಿ ವಾಪಸ್ ಹುಟ್ಟೂರಿಗೆ ಬರ್ತಾರೆ. ಆದರೆ ಸತೀಶ್ ಮಾತ್ರ ಅವ್ರ ಜೊತೆ ವಾಪಸ್ ಬರೋದಿಲ್ಲ, ಮುಂಬೈ ಸೇರ್ಕೊಳ್ತಾರೆ. ಹೀಗೆ ಮಹಾರಾಷ್ಟ್ರದಲ್ಲೇ ನೆಲೆ ನಿಲ್ತಾರೆ ಸತೀಶ್. ತಮ್ಮ ಊರಿನ ಸಂಪೂರ್ಣ ಸಂಪರ್ಕವನ್ನ ಕಡಿತಗೊಳಿಸ್ತಾರೆ. ನಾನು 4ನೇ ಕ್ಲಾಸ್ ಏನೋ ಇದ್ದೆ ಆವಾಗ ಮನೆಯಲ್ಲಿ ಸ್ವಲ್ಪ ಗಡಿಬಿಡಿಯಾಗಿ ಅದೇ ಟೈಮ್ ದೀಪೋತ್ಸವ ಟೈಮಿಗೆ ಅವನು ಅವ್ರ ಜೊತೆ ಸರ್ಕಸ್ನವ್ರ ಜೊತೆ ಕೆಲಸಕ್ಕೆ ಅಂತೇಳಿ ಹೋಗಿದ್ದಾನೆ. ಆಮೇಲೆ ಕೆಲಸಕ್ಕಂತ ಹೋದವನು ಆಮೇಲೆ ವಾಪಸ್ ಬಂದಿಲ್ಲ. ಅಂದರೆ ಅವ್ರ ಜೊತೆ ಹೋದವರು ಒಂದು 3 ಜನ ಇದ್ದರು. ಅವರು ಒಂದು 2-3 ಕಡೆ ಕೆಲಸ ಮಾಡಿ ಅವ್ರು ಬಂದಿದ್ದಾರೆ. ಅವನು ಮಾತ್ರ ಬರಲೇ ಇಲ್ಲ. ಆದ ನಂತರ ಒಂದು 2-3 ಸಲ ಕೇಳಿದ್ವಿ, ಬರ್ತಾನೆ ಅಂತ ಹೇಳ್ತಾನೆ ಇದ್ದರು. ಆಮೇಲೆ ಎಷ್ಟೋ ಇದು ಮಾಡಿದ್ರು ಬರಲೇ ಇಲ್ಲ. ತದನಂತರ ನಮ್ಮ ಅಮ್ಮನಿಗೆ ಸ್ವಲ್ಪ ತುಂಬ ಬೇಜಾರಾಗಿ ಪೂಜೆ ಮಾಡಿಸಿದ್ರು. ಕೇಳೋ ಜಾಗದಲ್ಲೆಲ್ಲ ಕೇಳಿದ್ದಾರೆ. ಆಮೇಲೆ ಕೆಲವೊಂದು ಪೂಜೆ ಮಾಡಿದ್ದಾರೆ ಅಮ್ಮ. ಆದರೆ ಎಲ್ಲ ಹೋದರೂ ಬರ್ತಾರೆ ಅಂತ ಹೇಳಿದ ಹೊರತು ಬರಲೇ ಇಲ್ಲ. ನಾವೊಂದು ಸಾಧಾರಣ ಹೇಳಿಕೆ ಸಾಲಲ್ಲ, ಅಷ್ಟು ಹರಕೆ ಇರ್ಬೋದು ನನ್ನ ಪ್ರಕಾರ ಅಮ್ಮನ ಲೆಕ್ಕದಲ್ಲಿ. ಹರಕೆ ಎಲ್ಲ ತೀರಿದ ನಂತರ ಅವ್ರ ಫ್ರೆಂಡ್ ಜೊತೆ ಬಂದರು. ಅವನು ಬರಲ್ಲ ಅಂತೆ, ಅವನು ಅವ್ರ ಜೊತೆ ಕೆಲಸ ಮಾಡ್ತಾನಂತೆ ಅವರೆಲ್ಲ ಹೇಳಿದರು. ಆಮೇಲೆ ನಾವು ಜಾಸ್ತಿ ಇದು ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಒಂದು 5-6 ವರ್ಷದಿಂದ ನಾವು ಅದೇ ಟ್ರೈ ಮಾಡಿದ್ವಿ, ಹುಡ್ಕೋಕ್ಕೆಲ್ಲ ಟ್ರೈ ಮಾಡಿದ್ವಿ. ಪ್ರತಿಯೊಂದು ಎಲ್ಲೆಲ್ಲ ಎಕ್ಸಿಬಿಷನ್ ಆಗುತ್ತಾ ಅಲ್ಲೆಲ್ಲ ಕಡೆ ವಿಚಾರಿಸ್ತಾ ಇದ್ವಿ, ಇಲ್ಲಿದ್ದಾನೆ ಅಂತೇಳಿ. ಎಲ್ಲೂ ನಮಗೆ ಸಿಕ್ಕಿಲ್ಲ ಅವನು. ತದನಂತರ ನಿನ್ನೆ ರಾತ್ರಿ ಬಂದಿರೋದು. ನಿನ್ನೆ ರಾತ್ರಿ ಅಂದರೆ ಅದು ಇಲ್ಲೇ ಎಲ್ಲ ಅಂಗಡಿ ಕಡೆ ಬಂದಂತೆ. ಅವನು ದೇವಸ್ಥಾನಕ್ಕಂತ ಬಂದವನು ಇಲ್ಲಿ ಅಂಗಡಿ ಕಡೆ ಸುತ್ತಾಡಕ್ಕೆ ಬಂದಾಗ ನಾನು ಅಂದ್ಕೊಂಡು ನಮ್ಮ ಯತೀಶನ ಅಂಗಡಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನು ನಾನು ಅಂದ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡಿದೆ. ಅಂದರೆ ಇವರೇನು ಇಷ್ಟು ತೆಳ್ಳಗಾಗಿದ್ದಾರಲ್ಲ ಅಂದ್ಕೊಂಡು ಮಾತಾಡಿದ್ದಾನೆ. ಹತ್ರ ಹೋದಾಗ ಗೊತ್ತಾಗಿದೆ ನಾನಲ್ಲ ಅಂತೇಳಿ. ಆಮೇಲೆ ಅವನನ್ನು ವಿಚಾರಿಸಿದಾಗ ಅವನು ಹೇಳಿದ್ದಾನಂತೆ ನಮ್ಮೆಲ್ಲ ಹೆಸರು ಹರೀಶ, ನಾಗೇಶ್ ಅಂತೇಳಿ ಅಮ್ಮನ ಹೆಸರೆಲ್ಲ ಹೇಳಿದ್ದಾನೆ. ಆ ಥರ ಗೊತ್ತಾಗಿ ಯತೀಶ್ ಅವರು ನಮಗೆಲ್ಲರಿಗೂ ಫೋನ್ ಮಾಡಿ ಈ ಥರ ನಿಮ್ಮ ಅಣ್ಣ ಸಿಕ್ಕಿದ್ದಾನೆ, ಬನ್ನಿ ಮಾತಾಡ್ಸೋಣ ಅಂತೇಳಿ ಕರೆದ್ರು. ಆಮೇಲೆ ಬಂದ ನಂತರ ಗೊತ್ತಾಗಿದ್ದು ಅಣ್ಣ ಬಂದಿದ್ದಾನೆ ಅಂತೇಳಿ. ನನಗೂ ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು. ಅಂದರೆ 24 ವರ್ಷ ಬಿಟ್ಟು ನೋಡ್ತಿದ್ದೀವಲ್ಲ, ನನಗೆ ನಮಗೆ ಸಾಧ್ಯ ಇರಲಿಲ್ಲ ಇನ್ನು ವಾಪಸ್ ಮನೆಗೆ ಬರ್ತಾನೆ ಇಲ್ವೋ ಅಂತೇಳಿ. ಇವಾಗ ಮಾತ್ರ ತುಂಬ ಖುಷಿಯಾಗಿದೆ. ಹಾಗೆ
ಈ ಸತೀಶ್ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಅಲ್ಲಿ ಜೀವನವನ್ನ ಸಾಗಿಸ್ತಾರೆ. ಮದುವೆ ಹಾಲ್ಗಳಲ್ಲಿ ಡೆಕೋರೇಷನ್ ಕೆಲಸ, ಹಾಗೆ ಚಾಲಕನಾಗಿ ಹೋಟೆಲ್ಗಳಲ್ಲಿ, ಹೀಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಬದುಕನ್ನ ಕಟ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವರು ತಮ್ಮ ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ತಾರೆ. ಸತೀಶ್ ಆಗಿದ್ದಂತಹ ಅವರು ಸಲೀಂ ಅಬ್ದುಲ್ ಅನ್ಸಾರಿಯಾಗಿ ಬದಲಾಗ್ತಾರೆ. ಅವರ ಜೀವನದಲ್ಲಿ ವ್ಯಕ್ತಿಯೊಬ್ಬರ ಆಗಮನ ಆಗತ್ತೆ. ತಾಲಿಮಾ ಎಂಬ ಆಕೆಯನ್ನ ಅವರು ವಿವಾಹ ಆಗ್ತಾರೆ. ಸದ್ಯಕ್ಕೆ ದಂಪತಿಗೆ ಖುಷಿ ಮತ್ತು ಅಜಮ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸದ್ಯಕ್ಕೆ ಅವರು ಆ ಒಂದು ಸುಂದರ ಸಂಸಾರದೊಂದಿಗೆ ಜೀವನವನ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜ್ಯದ ನಾಗ್ಪುರ ಜಿಲ್ಲೆಯ ಕಲ್ಮೇಶ್ವರ ತಾಲೂಕಿನ ದಹೆಂಗಾವ್ನಲ್ಲಿ ಬಾಡಿಗೆ ಮನೆಯೊಂದರಲ್ಲಿ 14 ವರ್ಷದ ಮಗಳು ಹಾಗೆ 9 ವರ್ಷದ ಮಗನೊಂದಿಗೆ ಸದ್ಯಕ್ಕೆ ಸತೀಶ್ ಸಲೀಂ ಆಗಿ ಬದುಕನ್ನ ನಡೆಸ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಒಂದು ಅಚಾನಕ್ ಆದಂತಹ ಘಟನೆ ನಡೆದಿದೆ. 2005ರಿಂದ ದಹೆಂಗಾಮ್ನ ಶರ್ಮಾ ಡಾಬಾದ ವ್ಯವಸ್ಥಾಪಕರಾಗಿ ಸತೀಶ್ ಅಲಿಯಾಸ್ ಸಲೀಂ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಸಹೋದ್ಯೋಗಿ ರಮೇಶ್ ಅನ್ನೋರು ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ರಮೇಶ್ ಅವರು ಸಲೀಂ ಅವರನ್ನ ಕೂಡ ಜೊತೆಯಲ್ಲಿ ಬರೋದಕ್ಕೆ ಹೇಳ್ತಾರೆ. ಸಲೀಂ ಅವರು ರಮೇಶ್ ಅವರ ಜೊತೆ 1258 ಕಿಲೋಮೀಟರ್ ಅನ್ನ ಕ್ರಮಿಸಿ ಧರ್ಮಸ್ಥಳಕ್ಕೆ ಬರ್ತಾರೆ. ಹೀಗೆ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಹಳೆಯ ನೆನಪುಗಳು ಮರುಕಳಿಸಿವೆ. ಸರ್ಕಸ್ ನಡೀತಾ ಇದ್ದಂತಹ ಜಾಗಕ್ಕೆ ಬಂದಾಗ ಹಳೆಯದೆಲ್ಲ ನೆನಪಾಗಿದೆ. ಇದೇ ನನ್ನ ಸ್ವಂತ ಊರು ಅನ್ನೋ ಸತ್ಯ ಅವರಿಗೆ ಮನವರಿಕೆ ಆಗಿದೆ. ಇನ್ನು ಅವರಿಗೆ ಅವರ ಸಹೋದರರ ಹೆಸರು ನೆನಪಿತ್ತು. ಹಾಗಾಗಿ ನನ್ನವರು ಎಲ್ಲಾದ್ರೂ ಸಿಗ್ತಾರ ಅನ್ನೋ ಕಾರಣಕ್ಕೆ ಅಲ್ಲಿದ್ದಂಥ ಅಂಗಡಿಯೊಂದರಲ್ಲಿ ವಿಚಾರಿಸಿದ್ದಾರೆ. ಆ ಅಂಗಡಿಯವರು ಮನೆಯವರಿಗೆ ಸುದ್ದಿಯನ್ನ ಮುಟ್ಟಿಸಿದ್ದಾರೆ. ಮನೆಯವರು ಬಂದವರನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. 26 ವರ್ಷದಿಂದ ಸಿಗದೇ ಇದ್ದಂತಹ ಮಗ, ಎಲ್ಲೆಲ್ಲ ಹುಡುಕಾಡಿದಂತಹ ತಾಯಿ ತಂದೆ, ಕೊನೆಗೆ ಮಗನೇ ಮನೆ ಬಾಗಿಲಿಗೆ ಬರ್ತಾನೆ ಅಂದ್ರೆ ಅದೆಂಥ ಅದ್ಭುತ ಕ್ಷಣ ಇರ್ಬೋದು. ನೀವೇ ಊಹೆ ಮಾಡ್ಕೊಳ್ಳಿ. सतीश माँ का नाम अक्कू, कुन्या। और भाई का नाम? भाई का नाम एक का हरीश है, एक का नागेश है। तो किधर से पढ़े हो इधर? पढ़ने किधर? शाला? पढ़ना एक है श्री मंजुनाथ स्वामी हिरिय प्राथमिक स्कूल, ओके, और बट उसके बाद हाई स्कूल श्री मंजुनाथ स्वामी हाई स्कूल 8 तक पढ़ा। हाँ, तो उसके बाद छोड़ दिया। बॉम्बे से? यहाँ पे मेला वगैरह आया था, मेले के इसमें गया था, हाँ। तो उधर से फिर उधर के उधर ही चले गए फिर वहाँ से सीधा वहीं पे 2012 में मेरा शादी हुआ, वहीं पे उधर शादी कर लिए। अभी 2 बच्चे भी है। बीवी का नाम? बीवी का नाम तालिम सऊदी सलीम अब्दुल अंसारी है, बच्चे और लड़की के 2 है, एक लड़का है एक लड़की है। लड़की बड़ी है, लड़की का नाम खुशी अंसारी है, एंड लड़के का नाम अजम अंसारी है। ठीक है, दोनों स्कूल पढ़ते हैं, एक 8th में है और एक 5th में है। महाराष्ट्र में क्या काम? महाराष्ट्र में होटल में काम करता हूँ मैं, मैनेजर का। इधर 15 साल में इधर जाएगा ना, उधर क्या कर रहे हो? हाँ, 15 साल के इधर से जाएगा ना हाँ। महाराष्ट्र में, वो सब काम क्या करेगा? वही काम सभी काम कर लिया। पहले डेकोरेशन का काम कर लिया, गाड़ी चलाया। उसके बाद शादी के बाद फिर सब छोड़ के फिर रेस्टोरेंट में काम करना चालू कर दिया। शादी के बाद? शादी के बाद फिर अभी रेस्टोरेंट में हूँ। रेस्टोरेंट का नाम क्या है? रेस्टोरेंट का नाम है शर्मा ढाबा, कलमेश्वर रोड, नागपुर। कितना साल हुआ है रेस्टोरेंट? वहाँ पे हो गया मेरे को 11 साल हो गया वहाँ। रेस्टोरेंट 2016 में लगा, 2016 में लगा था मैं। अभी 2024 से 11 साल हो गया, 11 साल। इधर कैसे जाएगा बॉम्बे? इधर से धर्मस्थल में बॉम्बे कैसे जाएगा? बॉम्बे में नहीं है ना, महाराष्ट्र में है ना। बॉम्बे तो नागपुर जाना है, यहाँ से बस है। बस हाँ, बस से यहाँ से बेंगलोर, बेंगलोर से फिर ट्रेन है। वहीं से जाएगा। ಆದರೆ ಸತೀಶ್ ಈಗ ಸಲೀಂ ಆಗಿದ್ದಾರೆ. 26 ವರ್ಷಗಳಿಂದ ಹುಟ್ಟೂರಿನ ಸಂಪರ್ಕ ಕಡಿತಗೊಂಡಿದೆ. ಹಾಗಾಗಿ ಸದ್ಯಕ್ಕೆ ಅವರಿಗೆ ತುಳು ಸಂಪೂರ್ಣವಾಗಿ ಮರೆತು ಹೋಗಿದೆ, ಹಿಂದಿ ಭಾಷೆಯನ್ನ ಮಾತಾಡ್ತಾರೆ. ಇನ್ನು ಸತೀಶ್ ಯಾವಾಗ ನಾಪತ್ತೆಯಾದ್ರೂ ಅಂದಿನಿಂದ ಅವರ ತಾಯಿ ಬೇಡಿಕೊಳ್ಳದ ದೇವರಿಲ್ಲ, ಹೊರದ ಹರಿಕೆಗಳಿಲ್ಲ. ಧರ್ಮಸ್ಥಳಕ್ಕೆ, ಕಟೀಲು ದುರ್ಗಾ ಪರಮೇಶ್ವರಿ, ಪನೋಲಿ ಬೈಲ್ ದೇವಸ್ಥಾನ, ಹೀಗೆ ಬೇರೆ ಬೇರೆ ಕಡೆಗೆ ಹರಕೆಯನ್ನ ಹೊತ್ತಿದ್ರು. ಅಲ್ಲದೆ 3 ವರ್ಷದ ಹಿಂದೆ ಸತೀಶ್ ಅವರ ತಂದೆ ತೀರ್ಕೊಂಡಿದ್ರು. ಅವರು ಕೂಡ ಅದೇ ಕೊರಗಿನಲ್ಲಿದ್ರಂತೆ. ನಾನು ಸಾಯುವ ಮುನ್ನ ನನ್ನ ಮಗನನ್ನ ನೋಡ್ಬೇಕು ಅಂತ ತನ್ನ ಇತರೆ ಮಕ್ಕಳೊಂದಿಗೆ ಸತೀಶ್ ಅವರ ತಾಯಿ ಅಕ್ಕು ಪದೇ ಪದೇ ಹೇಳ್ಕೊಳ್ತಾನೆ ಇದ್ರಂತೆ. ಮಗನಿಗಾಗಿ
ಅವರ ಮಾತೃ ಹೃದಯ ಹಾತುರಿತಾ ಇತ್ತು. ಆದರೆ ಕೊನೆಗೂ ದೇವರು ಕಣ್ಬಿಟ್ರು. ಸತೀಶ್ ಅವರೇ ಮನೆಗೆ ಬಂದಿದ್ದಾರೆ. ಈ ಒಂದು ಕ್ಷಣವನ್ನ ಅವರಿಗೆ, ಅವರ ಮನೆಯವರಿಗೆ ನಿಜಾನ ಅಥವಾ ಕನಸ ಅನ್ನೋ ಹಾಗಾಗಿತ್ತು. ಸದ್ಯಕ್ಕೆ ಮಗ ವಾಪಸ್ ಬಂದಿರೋದ್ರಿಂದ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ನಮಗೆ ನನ್ನ ಮಗ ಅಂತ ಹೇಳಿ ನನಗೆ ಖುಷಿ ಪಡ್ತೀನಿ ನಾನು. ಸಿಕ್ತು. ಈಗ ಅವರು ಹೇಗೆ ಇಲ್ಲಿಂದ ಹೋಗಿದ್ರು ಅಂತ ಹೇಳಿ ನಿಮ್ಗೆ ಗೊತ್ತುಂಟಾ? ಅದು ಸರ್ಕಸ್ನವ್ರ ಜೊತೆ ಹೋದದ್ದವನು. ಹೌದು, ನಾನು ಕೆಲಸಕ್ಕೆ ಹೋಗಿದ್ದೆ, ನಾನು ಮನೆಯಲ್ಲಿ ಇರಲಿಲ್ಲ. ನಾನು ಬರುವಾಗ ಇರಲಿಲ್ಲ ಅವನು. ಅಂದ್ರೆ ಫ್ರೆಂಡ್ ಸರ್ಕಲ್ ಜೊತೆ ಹೌದೌದು ಹೋಗಿದ್ದು. ಹೌದು, ಆ ಫ್ರೆಂಡ್ಸ್ಗಳು ಮತ್ತೆ ವಾಪಸ್ ಬಂದಿದ್ದಾರೆ ಅವರು ಬಂದಿದ್ದಾರೆ. ಅವರು 1 ತಿಂಗಳಲ್ಲಿ ಬಂದಿದ್ದಾರೆ. ಅವರು ಒಬ್ಬ ಅಲ್ಲೇ ಇದ್ದಾನೆ ನೋಡಿ ಅಲ್ಲಿ, ಅವನು ಬರಲೇ ಇಲ್ಲ ಈ ಕಡೆ. ಹೌದೌದು, ಈಗ ನೀವು ಹೊರಗೆ ಎಲ್ಲ ಅರಿಕೆ ಇಟ್ಟಿದ್ದೀನಿ ನಾನು. ನನ್ನ ಮಗ ಬಂದರೆ ತೀರಿಸ್ತೀನಿ ಅಂತ. ಇಲ್ಲಿ ಪನೋಲಿ ಬೈಲಿಗೆ, ಇಲ್ಲಿ ಧರ್ಮಸ್ಥಳಕ್ಕೆ, ಕಟೀಲಿಗೆ ಎಲ್ಲ ಇಟ್ಟಿದ್ದೀನಿ ನಾನು. ಅವನು ಬಂದ ಮೇಲೆ ಎಲ್ಲ ತೀರಿಸಿದ್ದೀನಿ ಅಂತ ಹೇಳಿದ್ದೀನಿ. ಹೌದು, ನನಗೆ ಬಂದು ಹೋಗೋದಿದ್ರೆ ಸಾಕು ನನಗೆ. ಹೌದು, ಅಲ್ಲೇ ಬೇಕಾದ್ರೆ ಇರಲಿ, ಇಲ್ಲಿ ಬಂದು ಹೋಗಿ ಮಾಡಿದರೆ ಸಾಕು ನನಗೆ. ಆಯಿತು ಅಂತ ಹೇಳಿದ್ದಾನೆ, ನಿನ್ನೆಲೂ ಮಾತಾಡುವಾಗ ಹೇಳಿದ್ದಾನೆ. ಆಯಿತು ಅಂತ. ಇವತ್ತು ಹೋಗ್ತಾರೆ ಅವರು. ಹೌದು, ಮೊಬೈಲ್ ನಂಬರ್ ಎಲ್ಲ ಕೊಟ್ಟಿದ್ದಾನೆ. ಹೌದೌದು, ಸಿಕ್ಕಿತ್ತು ನನಗೆ. ನೋಡಿದಾಗಲೇ ನನಗೆ ಗೊತ್ತಾಯಿತು ನನ್ನ ಮಗ ಅಂತ. ಮಗನಿಗೆ ಗೊತ್ತಾಯಿತು ನಾನು ಅಮ್ಮ ಅಂತ ಹೇಳಿದ. ಹೌದು, ಖುಷಿ ಆಯಿತು ತುಂಬ. ಏನು ಮಾಡೋದು, ಖುಷಿ ಆಯಿತು. ನಾನು ಮೊನ್ನೆ ಹೇಳಿದ್ದೆ, ನಾನು ಸಾಯಾಗಿಂತ ಮೊದಲು ಒಂದು ಸಾರಿ ನೋಡಿದರೆ ಸಾಕು ನನ್ನನ್ನು ಅಂತ ಹೇಳ್ತಿದ್ದೆ. ಅದರಿಂದ ನಿನ್ನೆ ಬಂದಿದ್ದಾನೆ ಅವನು. ನಿಜಕ್ಕೂ ಇದೊಂಥರ ಸಿನಿಮಾ ಕತೆ ಅಂತ ಅನ್ಸುತ್ತೆ. 26 ವರ್ಷದ ಹಿಂದೆ ಮನೆ ಬಿಟ್ಟ ಹೋದಂಥ ವ್ಯಕ್ತಿ, ಸಂಪರ್ಕಕ್ಕೆ ಸಿಗದಂಥ ವ್ಯಕ್ತಿ ದಿಢೀರಂತ ಮನೆ ಮುಂದೆ ಪ್ರತ್ಯಕ್ಷರಾಗ್ತಾರೆ ಅಂದ್ರೆ ನಿಜಕ್ಕೂ ಅಚ್ಚರಿಯೇ ಸರಿ. ಸದ್ಯಕ್ಕೆ ಮಗ ವಾಪಸ್ ಬಂದಿರೋದ್ರಿಂದ ಅವರ ತಾಯಿ ಅಕ್ಕು ತುಂಬಾನೇ ಖುಷಿಯಾಗಿದ್ದಾರೆ. ಇನ್ನು ಸತೀಶ್ ಅವರು ಕೂಡ ಮಾತನಾಡಿದ್ದಾರೆ. ಅವರಿಗೆ ಸದ್ಯಕ್ಕೆ ತುಳು ಮಾತನಾಡೋದಕ್ಕೆ ಅಥವಾ ಕನ್ನಡ ಮಾತನಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಹಿಂದಿಯಲ್ಲೇ ಮಾತಾಡಬೇಕಾಗಿದೆ. ನಾನು ಇಲ್ಲಿ ನನ್ನ ಕುಟುಂಬದವರನ್ನ ಭೇಟಿ ಮಾಡಿ ತುಂಬಾ ಖುಷಿಯಾಗಿದೆ. ನಾನು ವಾಪಸ್ ಈಗ ಅಲ್ಲಿಗೆ ಹೋಗ್ಲೇಬೇಕು. ನನ್ನ ಪತ್ನಿ ಮಕ್ಕಳಿದ್ದಾರೆ, ನಾನು ವಾಪಸ್ ಹೋಗ್ತೀನಿ. ಆದ್ರೆ ಪದೇ ಪದೇ ಬರ್ತಾ ಇರ್ತೀನಿ. ನನ್ನ ಕುಟುಂಬವನ್ನ ಕೂಡ ಕರ್ಕೊಂಡು ಬರ್ತೀನಿ, ಅವರನ್ನ ಪರಿಚಯ ಮಾಡ್ತೀನಿ ನನ್ನ ಕುಟುಂಬದ ಇತರೆ ಸದಸ್ಯರಿಗೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಿಜಕ್ಕೂ ಈ ಸುದ್ದಿ ಕೇಳಿದ್ರೆ ಎಂಥವರಿಗಾದ್ರೂ ಕೂಡ ಯಾವುದೋ ಒಂದು ಸಿನಿಮಾ ನೋಡಿದಂತೆ ಅನುಭವ ಆಗತ್ತೆ. ಆದ್ರೆ ಇದು ಯಾವುದೂ ಕೂಡ ಸಿನಿಮಾ ಅಲ್ಲ ಅಥವಾ ಯಾವುದೋ ಕಟ್ಟುಕತೆಯಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಒಂದು ಅಚ್ಚರಿಯ ಘಟನೆ. ಕೊನೆಗೂ ತಾಯಿಯ ಮಡಿಲನ್ನ ಸೇರಿದ್ದಾರೆ ಸತೀಶ್ ಅವರು. ಇಷ್ಟು ವರ್ಷ ಮಗನಿಗಾಗಿ ಹಪಹಪಿಸ್ತಾ ಇದ್ದಂತಹ ಸತೀಶ್ ಅವರ ತಾಯಿ ಅಕ್ಕು ಮೊಗದಲ್ಲಿ ಇದೀಗ ಮಗನ ಆಗಮನದಿಂದ ಹೊಸ ನಗು ಮೂಡಿದೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳಿಗಾಗಿ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಅಭಿಮತ ಟಿವಿ ಚಾನೆಲ್ ಅನ್ನು ವೀಕ್ಷಿಸಿ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೆ ಶೇರ್ ಮಾಡಿ, ನಮ್ಮ ವಾಹಿನಿಯನ್ನ ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಜೊತೆಯಾಗುವುದನ್ನು ಮರಿಬೇಡಿ. ಜಾಹೀರಾತು ಮತ್ತು ಬಿಸಿನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 8277719449 and 8050897171.